ನಮ್ಮ ಹಳ್ಳಿನ ನಾವು ಹುಟ್ಟಿರೋ ಊರನ್ನ ನಾವು ಬಿಡೋಕೈತದ. ಡ್ರೆಸ್ ಕೋಡ್ ಚೇಂಜ್ ಆಗ್ಬೋದು ಗುರು. ನೋಡಿ ಕೆಲಸಗಳು ಸಾಗ್ತಾ ಇದೆ. ಇದೆಲ್ಲ ತೆಗ್ದಿದ್ದೀನಿ, ವ್ಯಾಕ್ಯೂಮ್ ಮಾಡಬೇಕು, ಧೂಳು ಸಿಕ್ಕಾಬಟ್ಟೆ ಇದೆ. ಅದರಲ್ಲಿ ಪ್ಲೇಟ್ ಕೊಡಿ, ಅದು ಮುಚ್ಚಕ್ಕೆ. ತಿನ್ನೋ ಸಾಕ? ನಂಗೆ ಸಾಕು. ಕಪಾಲ ಕಪಾಲ ಬೇಡ ಬೇಡ ಬೇಡ, ಸಾಕು. ಇನ್ನೆಷ್ಟು ತಿಂತಾರೆ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದನೇ ನಮ್ಮ ಅಥರ್ವ ಇವತ್ತು ಸ್ಕೂಲಿಗೆ ಹೋಗೋದಕ್ಕೆ ರೆಡಿ, ನಾನು ಕೂಡ ಆಫೀಸ್ಗೆ ಹೋಗೋದಕ್ಕೆ ರೆಡಿ. ನವೀನ್ ಅವ್ರಿಗೆ ವರ್ಕ್ ಫ್ರಮ್ ಹೋಮ್. ಸೊ ಎಸ್, ಅಥರ್ವ ರೆಡಿನಾ? ಏನ್ ತಿಂಡಿ ತಿಂದೆ ಮಮ್ಮಿ? ಚೆನ್ನಾಗಿತ್ತ ಶಾವ್ಗೆ? ಮಮ್ಮಿ ಮಾಡಿದ? ಯಾರು ಮಾಡಿದ್ದು? ನಿಜ ಹೇಳ್ರು. ಮೊದ್ಲೇ ಅಲ್ಲಿ ಕೆಲವರು ಬ್ಲಾಸ್ಟ್ ಆಗ್ತಾರೆ, ರಮ್ಯ ಏನು ಕೆಲ್ಸನೇ ಮಾಡಲ್ಲ, ಅಡ್ಗೆನೇ ಮಾಡಲ್ಲ ಅಂತ. ಈರುಳ್ಳಿ ಹಚ್ಕೊಟ್ಟಿದ್ದಾರು, ಮೆಣಸಿನ್ಕಾಯಿ ಹಚ್ಕೊಟ್ಟಿದ್ದಾರು, ಕೊತ್ತಂಬರಿ ಸೊಪ್ಪು ಹಚ್ಕೊಟ್ಟಿದ್ದಾರು. ಅದ್ರ ಒಗ್ಗರಣೆಗೆ ಹಾಕ್ದವ್ರು ಯಾರು ಅನ್ನೋದು ಮ್ಯಾಟ್ರ್ ಆಗುತ್ತೆ ತಾನೆ. ಕಡ್ಲೆ ಬೇಳೆ ಹಾಕ್ತವ್ರ ಯಾರು, ಉದ್ದಿನ ಬೇಳೆ ಹಾಕ್ತವ್ರ ಯಾರು? ಪ್ರೊಸೀಜರ್ ಕೇಳಿ ಫ್ರೆಂಡ್ಸ್ ಅವ್ರಿಗೆ. ಶಾವ್ಗೆ ಉಪ್ಪಿಟ್ಟು ಮಾಡೋ ಪ್ರೊಸೀಜರ್ ಕೇಳಿ. ಮತ್ತೆ ಗೊತ್ತಿಲ್ಲ ಅಂತಂದ್ರೆ ನೀವ್ ಅಡ್ಗೆ ಮಾಡ್ದಂಗ್ ಹೆಂಗಾಗುತ್ತೆ? ಹಾಕಿದ್ಯಾರು? ಅವ್ರಿಗೆ ಎಷ್ಟು ಸಲ ನಾನು ಹಾಕಿದ್ರು ಕೂಡ ಅವ್ರಿಗೆ ಅದನ್ನ ಮಾಡೋದನ್ನ ಅವ್ರು ಕಲ್ತ್ಕೊಂಡೇ ಇರಲ್ಲ. ಒಂದು ದಿನ ನನ್ಗೆ ಇವತ್ತೇನೋ ಎದ್ಬಿಟ್ಟು ಸ್ವಲ್ಪ ಮಾಡೋಣ ಏನಾದ್ರು ಅಂತ ಅನ್ಕೊಂಡ್ ಮಾಡಿರಲ್ಲ. ಯಾವಾಗ್ಲೂ ಅಪರೂಪ. ಅವ್ರಿಗೆ ಎಷ್ಟೇ ನೋಡ್ಕೊಂಡಿರ್ತಾರೆ, ಅವ್ರ ಕೈಲೇನೆ ಹಾಕ್ಸಿರ್ತೀನಿ, ಬಟ್ ಸ್ಟಿಲ್ ಅವ್ರಿಗೆ ಮಾಡೋದಕ್ಕೆ ಬರೋದಿಲ್ಲ. ಬುಕ್ಸ್ ಎಲ್ಲ ಹಾಕೊಂಡಿದ್ಯಾ ಮಗ್ನೆ? ಮೂತಿ ಉರ್ಸ್ಕೋ. ಇಲ್ಲಿ ತಿಂಡಿ ಇನ್ನೂ ಸ್ವಲ್ಪ ತಿನ್ಸ್ಬೇಕು. ಹೋಗು ತಿನ್ಕೊಬಿಡು. ತಿಂದಾಗಿದೆ, ಇನ್ನು ಸ್ವಲ್ಪ ತಿಂತೀಯಾ? ಶೂಸ್ ಹಾಕೋ, ಬಾಯ್ ಉರ್ಸ್ಕೊ ಬರೋದು. ನಾನು ಉರ್ಸ್ಕೊಳ್ತೀನಿ, ನೀರು ಕುಡಿಯೋದು. ನಾನು ಈಗ ತಿಂಡಿ ಮಾಡಬೇಕು. ನಿಮ್ಗೂ ಹಾಕ್ಲಾ? ನಾನು ಸ್ನಾನ ಮಾಡಬೇಕು, ಸ್ನಾನ ಮಾಡಬೇಕು, ಸ್ನಾನ ಮಾಡಬೇಕು. ನಡೀರಿ, ಈಗ ಅವನಿಗೆ ಟೈಮ್ ಆಗುತ್ತೆ. ಶೂಸ್ ಹಾಕ್ಬಿಡಿ. ನಾನು ಬ್ರೇಕ್ಫಾಸ್ಟ್ ಹಾಕೋಬಿಡ್ತೀನಿ. ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ. ಚೆನ್ನಾಗಿತ್ತ ಮಗ್ನೆ? ನಾನು ಸ್ನಾನ ಆದ್ಮೇಲೆ ತಿಂಡಿ ತಿನ್ನಲ್ಲ. ಸ್ನಾನ ಆದ್ಮೇಲೆ ತಿಂಡಿ ತಿನ್ನಲ್ಲ? ಸಾರಿ, ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡಲ್ಲ. ಸ್ನಾನ ಮಾಡ್ಬಿಟ್ಟೇ ತಿಂಡಿ ತಿನ್ನೋದು. ಇವತ್ತು ಸೋಮವಾರ. ಓಕೆ, ಲೆಟ್ಸ್ ಮೂವ್. ನಾನು ಹಳದಿನ ನಾನು ಎಷ್ಟು ಹಾಕ್ತಾ ಇರ್ತೀನಿ, ಇನ್ನು ಸ್ವಲ್ಪ ಹಾಕಿ ಅನ್ಕೊಂಡು ನಾನು ಹಾಕೊಂಡೆ. ನೀನು ಅದು ಮಿಸ್ ಆಗಿ ಜಾಸ್ತಿ ಬೀಳ್ತು. ಮಿಸ್ ಆಗಿ ಎಲ್ಲ ನಮ್ಗೆ ಒಂದು ಐಡಿಯಾ ಇರುತ್ತೆ ಹೆಂಗಸರಿಗೆ, ನಮ್ಗೆ ಎಷ್ಟು ಹಾಕ್ಬೇಕು ಏನು ಅಂತ ಅನ್ಬಿಟ್ಟು. ನಂಗೆ ಎರಡು ಗೋಡಂಬಿ ಬಿದ್ದಿದೆ, ನಂಗೆ ಎರಡು ದ್ರಾಕ್ಷಿ ಬಿದ್ದಿದೆ. ಬಿಡಿ ಸಾಕು. ಪ್ಲೇಟ್ ಕರಿಯ ಪಿಕ್ಚರ್ ನೋಡಿದ್ಯಾ? ಅದರಲ್ಲಿ ಪ್ಲೇಟ್ ಕೊಡಿ, ಅದು ಮುಚ್ಚಕ್ಕೆ. ತಿನ್ನೋ ಸಾಕ? ನಂಗೆ ಸಾಕು. ಕಪಾಲ ಕಪಾಲ ಬೇಡ ಬೇಡ ಬೇಡ, ಸಾಕು. ಇನ್ನೆಷ್ಟು ತಿಂತಾರೆ? ತಿನ್ನೋ. ನಂಗೆ ಸಾಕು ನವೀನ್, ಅದನ್ನೇ ತಿನ್ನಕ್ಕಾಗಲ್ಲ. ಇಡೀ ಪ್ಲೇಟ್ ಹಾಕೊಳಕ್ಕೆ ಒಂದು ಬಾಕ್ಸ್ ಹಾಕ್ಬೇಕು. ಹಾಕಾಯ್ತು, ಒಂದು ಬಾಕ್ಸ್ ರೆಡಿ ಮಾಡಿದೀನಿ. ಎಲ್ಲ ಆಯ್ತಾ? ಎಲ್ಲ ಡ್ರೈ ಫ್ರೂಟ್ಸ್, ಬಾಕ್ಸ್, ವಾಟರ್ ಎಲ್ಲ ಹಾಕಿದೀನಿ. ತಗೊಬನ್ನಿ, ಒಂದು ಇದು ಲಂಚ್ ಪ್ಯಾಕ್ ತಗೊಬನ್ನಿ. ಓ, ನೀವ್ ಇಷ್ಟು ಸ್ಲೋ ಅಂತ ಅಂದ್ರೆ ನಾನು ಹೊಸ ಮನೆ ಅಂತ ಹೇಳು. ಅಥವಾ ಫಸ್ಟ್ ಶೂಸ್ ಹಾಕೋಕಂದ ನೀನು. ನಾನು ಹಾಕಿಲ್ವೇನೋ ಅಂತ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದೀನಿ. ಆಕ್ಚುಲಿ ಮಕಾನ ಫ್ರೈ ಮಾಡಿ ಹಾಕೊಡು ಅಂತ ಅಂದ. ನಂಗೆ ಟೈಮು ಇಲ್ಲ. ಇಲ್ಲಿ ಒದ್ದೆ ಐತೆ, ಎತ್ಕೊಳ್ಳಿ ಅದನ್ನ. ಪಾಪು ಎಲ್ಲ ತಿಂಡಿ ತಿನ್ಕೊಂಡ್ ಬರ್ಬೇಕು. ನೀರೇ ಕುಡ್ದಿರಲ್ವಲ್ಲ, ಯಾಕೆ ನೀನು? ಚೆನ್ನಾಗಿ ನೀರ್ ಕುಡಿಕಂದ ನೀನು, ಆಯ್ತಾ? ಡ್ಯಾಡಿ ಪಪ್ಪ ಫೋನ್ ಇಸ್ಕೊಂಡ್ ಮಾಡು. ಅಂಕಲ್ ಹೊಸ ಮನೆಗೆ ಬನ್ನಿ ಅಂತ. ಅಂಕಲ್ ಹೊಸ ಮನೆ ಅಂತ ಹೇಳು. ರಿಸೀವೇ ಮಾಡ್ತಾ ಇಲ್ವಲ್ಲ ಅಥರ್ವ? ಶೂಸ್ ಹಾಕೊಬಿಡುಕಂದ, ಬಂದ್ಬಿಡುತ್ತೆ ವ್ಯಾನ್. ಅಥರ್ವ ವ್ಯಾನ್ ಬಂದ್ಬಿಡುತ್ತೆ ಕಂದ, ಬೇಗ ಹಾಕಿಸ್ಕೊ. ನನ್ಗೂ ಈಗ ಅದನ್ನೇ ಹೇಳ್ಬೇಕು ಅಂತ ಅನ್ಕೋತಾ ಇದೆ. ನನ್ಗೂ ನಮ್ಮ ಸ್ಕೂಲ್ ಡೇಸಲ್ಲಿ ನಮ್ಮ ಅಮ್ಮ ಹಾಕೊಡ್ತಾ ಇದ್ದಿದ್ದು ಆಯ್ತಾ, ಶೂಸ್ನ ಹಿಂಗೆ ಸಾಕ್ಸ್ ಹಾಕಿ ಹಿಂಗೆ ಶೂಸ್ ಹಾಕಿ. ನಿಜ, ತಂದೆ ತಾಯಿ ಋಣನ ನಾವು ತೀರ್ಸೋದಕ್ಕಾಗಲ್ಲ. ಇದೇ ಥರ ರೆಡಿ ಮಾಡಿ ಕಳಿಸ್ತಾಯಿದ್ರು. ಅದು 3 ಜನ ಮಕ್ಕಳು. ನಮ್ಮ ಅಕ್ಕ ಸ್ವಲ್ಪ, ನಾವು ಮೈಸೂರಿಗೆ ಬರೋಷ್ಟರಲ್ಲಿ, ನನಗೆ ಮೈಸೂರಿಗೆ ಬಂದಾಗ 4 ವರ್ಷ. ನಮ್ಮ ಅಕ್ಕ ಅಂದಿದ ತಕ್ಷಣ ಅಕ್ಕನ ಕಾಲೇ ಬಂತು.
ಆಯಿತಾ. ನನಗೆ ನನ್ನ ತಮ್ಮನಿಗೆ, ಅವಳು ದೊಡ್ಡವಳಾಗಿದ್ಲಲ್ಲ, ಅವಳೇ ಹಾಕೋತಾ ಇದ್ಲು. ನನಗೆ ನನ್ನ ತಮ್ಮನಿಗೆಲ್ಲ ಈ ಥರ. ಆಮೇಲೆ ಇತ್ತೀಚೆಗೊಂದು ರೀಲ್ಸ್ ನೋಡ್ತೀವಲ್ಲ, ತಂದೆ ತಾಯಿ ಹೆಣ್ಮಕ್ಳದ್ದು ಸ್ಕೂಲ್ ರ್ಯಾಪರ್ ಬೈಂಡಿಂಗ್ ಮಾಡೋದ್ರಿಂದ ಹಿಡ್ದು ಈಗ ಇನ್ವಿಟೇಷನ್ ಕಾರ್ಡ್ಸ್ನ ಹಾಕೋವರೆಗೂ ಜೀವನ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ನಮ್ದು ರ್ಯಾಪರ್ಸ್ ಎಲ್ಲ ನಮ್ಮ ಡ್ಯಾಡಿನೇ ಹಾಕ್ಕೊಡ್ತಾ ಇದ್ದಿದ್ದು. ಅದೆಲ್ಲ ನೆನೆಸ್ಕೊಂಡ್ರೆ ನಿಜ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ. ದೊಡ್ಡವರಾಗೋದಕ್ಕಿಂತ ಮಕ್ಕಳಾಗಿದ್ದಾಗಲೇ ಚೆನ್ನಾಗಿರುತ್ತೆ. ಮಕ್ಕಳಾಗಿದ್ದಾಗ ಬೇಗ ದೊಡ್ಡವರಾಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅನಿಸ್ತಾ ಇರುತ್ತೆ. ಬಟ್ ದೊಡ್ಡವ್ರು ಆದಮೇಲೆ ಗೊತ್ತಾಗೋದು ಈ ಜೀವನ, ಸಂಸಾರ, ಜಂಜಾಟ, ಅಪ್ಪ ಮದುವೆ, ಎಸ್ಪೆಷಲಿ ಮದುವೆ ಅಂತ ಆದಮೇಲಂತೂ ಜವಾಬ್ದಾರಿ ಅನ್ನೋದನ್ನ ಜೊತೆಲೇ ತೊಗೊಂಡು ಹೊತ್ಕೊಂಡು ಸಾಕ್ತಾ ಇರಬೇಕು ಜೀವನ. ಮಕ್ಕಳಾದ್ಮೇಲಂತೂ ಇನ್ನು ಎಕ್ಸ್ಟ್ರಾ ಜವಾಬ್ದಾರಿ ಅಲ್ವಾ ಅಥರ್ವಾ? ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ಬಿಡುತ್ತೆ. ಈ ಶೂ, ಯೂನಿಫಾರ್ಮ್ ಎಲ್ಲ ನೋಡಿದಾಗ ಆ ದಿನ ಮರಳಿ ಬರಲ್ಲ ಲೈಫಲ್ಲಿ. ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಎಷ್ಟು ಬೇಗ ಸ್ಕೂಲ್ ಮುಗೀತಪ್ಪ, ಎಷ್ಟು ಬೇಗ ಕಾಲೇಜ್ಗೆ ಹೋಗ್ತೀನಿ ಅನ್ಸುತ್ತೆ. ಕಾಲೇಜ್ಗೆ ಹೋದಾಗ ಸ್ಕೂಲ್ ಲೈಫ್ ಚೆನ್ನಾಗಿತ್ತು ಅನ್ಸುತ್ತೆ. ಎಲ್ಲ ಅಷ್ಟೇ. ಕಾಲೇಜ್ ಎಲ್ಲ ಮುಗಿಸಿದ್ಮೇಲೆ ಎಷ್ಟು ಬೇಗ ಕಾಲೇಜ್ ಮುಗ್ದೋಯ್ತಾ ಅನ್ಸುತ್ತೆ. ಕಾಲೇಜ್ ಮುಗಿದ್ಮೇಲೆ ಸರಿಯಾದ ಒಂದು ಕೆಲಸ ಸಿಗ್ಲಿಲ್ಲ ಅಂದ್ರೆ ಯಾಕಾದ್ರೂ ಹಿಂಗಾಗೋಯ್ತು ಲೈಫ್ ಅನ್ಸುತ್ತೆ. ಒಳ್ಳೆ ಕೆಲಸ ಸಿಕ್ಕಿ ಅಲ್ಲಿ ಆ ಕೆಲಸ, ಒತ್ತಡ ಅವೆಲ್ಲ ನೋಡಿದಾಗ ಸ್ಕೂಲ್ ಡೇಸು ಕಾಲೇಜ್ ಡೇಸೇ ಚೆನ್ನಾಗಿತ್ತು ಅನ್ಸುತ್ತೆ. ಯಾವಾಗಲೂ ವಾಸ್ತವನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಇರುವುದೆಲ್ಲವ ಬಿಟ್ಟು ಇರುವುದೇ ವಾಸ್ತವನ ಚೆನ್ನಾಗಿಲ್ಲ ಅಂತ ಅನ್ಕೊಂಡೇ ಬದುಕ್ತೀವಿ. ಯಾಕೆಂದ್ರೆ ಈಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇರಲ್ಲ, ಅದು ಅವ್ರಿಗೆ ಇಷ್ಟ ಇರಲ್ಲ. ನಮ್ಗೆ ಅಯ್ಯೋ ಸ್ಕೂಲ್ ಲೈಫೇ ಚಂದ, ಆಫೀಸ್ಗೆ ಹೋಗಕ್ಕೆ ಇಷ್ಟ ಆಗಲ್ಲ. ಬಟ್ ಹೋಗ್ಲೇಬೇಕು, ಜವಾಬ್ದಾರಿಗಳನ್ನ ನಿಭಾಯಿಸ್ಲೇಬೇಕು, ವಾಸ್ತವನ ಅರಿತು ಬದುಕಬೇಕು. ಈಗ ಏನಿದೆ ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು. ಇವತ್ತಿನ ದಿನ ಈ ಪ್ರೆಸೆಂಟ್ ಹಂಗೆಲ್ಲ ಅನ್ಸುತ್ತೆ. ಆದ್ರೆ ಮುಂದಿನ ತಿಂಗಳು EMI, ಮುಂದಿನ ತಿಂಗಳು ಕಮಿಟ್ಮೆಂಟ್ ಅನ್ಸ್ಕೊಂಡಾಗ ಆಗುತ್ತೆ. ಇರೋ ಒಂದು ನಿಮಿಷ ಪ್ರಕಾಶ್ ಹೇಳಿ. ಪ್ರಕಾಶ್ ತಿಂಡಿ ಆಯ್ತು ನಿಮ್ದು? ಹೇಳಿ ಏನು ಸಮಾಚಾರ? ಹೇಳಿ ಏನು ಸಮಾಚಾರ? ಅದೆಲ್ಲ ಏನಿಲ್ಲ ಬಿಡಿ, ಪ್ರಾಬ್ಲಮ್ಮು ರೀಸಾಲ್ವ್ ಆಗಿದೆ. ಫ್ರೆಂಡ್ಸ್, ಹಾಗೆ ಈಗ ನಂದು ಟಿಫನ್ ಮುಗೀತು. ಟಿಫನ್ ಮುಗಿದೀಗ ಸ್ವಲ್ಪ ಆಫೀಸ್ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ಒಂದು ಹಾಫ್ ಆನ್ ಅವರ್ ಕೆಲಸ ಇದೆ, ಆಫೀಸ್ ಕೆಲಸ ಮಾಡಬೇಕು. ಸೊ ಪವರ್ ಹೊರಟೋಗಿತ್ತು, ವೈಫೈ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಸ್ವಲ್ಪ ಕೆಲಸಗಳು ಇದೆ ಅನ್ನೆಲ್ಲ ಅದನ್ನು ಮುಗಿಸ್ಕೊತಾ ಇದ್ದೀನಿ. ಸೊ ಮನೆಯನ್ನು ಕ್ಲೀನ್ ಮಾಡಬೇಕು. ಒಂದು ಸ್ವಲ್ಪ ನಂದು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಮುಗಿಸ್ಕೊಂಡು ಮನೆ ಕೆಲಸ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಇವಾಗ ನಂದು ಆಫೀಸ್ ಕೆಲಸ ಮಾಡಿ ಮುಗೀತು. ಈಗ ಮನೆ ಕೆಲಸ ಮಾಡಬೇಕು. ನಮ್ಮದು ಏನಪ್ಪ ಅಂದರೆ ಇಷ್ಟೊಂದೆಲ್ಲ ಕೆಲಸಗಳಿರ್ತದೆ. ಕೆಲವ್ರಿಗೆ ಗೊತ್ತಿರಲ್ಲ, ಏನೇನೋ ಅನ್ನೆಸೆಸರಿ ಬ್ಯಾಡ್ ಕಮೆಂಟ್ ಆಗ್ತಾರೆ. ಅಂದರೆ ಯಾರೋ ಒಬ್ಬರು ಇಬ್ಬರು ನಮಗೇನು ತುಂಬಾ ಬ್ಯಾಡ್ ಕಮೆಂಟ್ಸ್ ಬರೋಲ್ಲ. ಸೊ ಗೊತ್ತಿರಲ್ಲ, ಒಬ್ಬರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರಲ್ಲ. ಸ್ಟಾರ್ಟಿಂಗಿಂದ ನಮ್ಮ ಲೈಫ್ ಸ್ಟೈಲು, ನಮ್ಮ ಜರ್ನಿ ನೋಡ್ಕೊಂಡು ಬಂದಿರೋರಿಗೆ ನಾವೇನು ಕಷ್ಟಪಟ್ಟಿದ್ದೀವಿ ನಮ್ಮ ಲೈಫಲ್ಲಿ, ನಾವು ಏನೇನು ಮಾಡ್ತಿರ್ತೀವಿ ಲೈಫಲ್ಲಿ, ಒಂದನ್ನೇ ಮಾಡ್ತೀವ ಅಥವಾ ಏನೇನು ಮಾಡ್ತಿರ್ತೀವಿ, ಒಂದೇ ಕೆಲಸದಲ್ಲಿ ಡಿಪೆಂಡ್ ಆಗಿರ್ತೀವ, ಅದೆಲ್ಲ ಗೊತ್ತಿರ್ತದೆ. ಸೊ ಈಗ ನೋಡಿ, ನನಗೆ ಈಗ ಕೆಲಸ ಮುಗೀತು. ಈಗ ಯಾರೋ ಮನೆ ನೋಡೋದಕ್ಕೆ ಬರ್ತೀನಿ ಅಂತ 3 ಜನ ಕಾಲ್ ಮಾಡಿದರು. ಸೊ ಅವ್ರಿಗೆಲ್ಲ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದೀನಿ, ಎಷ್ಟು ಗಂಟೆಗೆ ಬನ್ನಿ, ಆ ಟೈಮ್ಗೆ ಅವೈಲಬಲ್ ಇರ್ತೀನಿ ಅಂತ. ಯಾಕೆಂದರೆ ಎಲ್ಲರೂ ಒಂದೇ ಟೈಮಿಗೆ ಬರಲ್ಲ. ಪರ್ಟಿಕ್ಯುಲರ್ ಆಗಿ ಬಂದರೆ ಹೆಂಗೋ ಎಲ್ಲರೂ ಒಂದೇ ಟೈಮ್ ಬಂದರೆ ಎಲ್ಲರೂ ಒಂದೇ ಸಲ ಹೋಗಿ ಕರ್ಕೊಂಡೋಗಿ ತೋರಿಸ್ಬೋದು. ಬಟ್ ಕೆಲವ್ರ ಬಡ್ಜೆಟ್ಟು ಬೇರೆ ಬೇರೆ ಇರುತ್ತೆ. ಕೆಲವ್ರಿಗೆ ಬಿಲೋ 60 ಲ್ಯಾಕ್ ಇರ್ತದೆ, ಕೆಲವ್ರಿಗೆ ಎಬೋ 60 ಲ್ಯಾಕ್ ಬಜೆಟ್ ಇರುತ್ತೆ. ಸೊ ಆಗ ಎಲ್ಲರನ್ನೂ ಎಲ್ಲ ಮನೇನೂ ತೋರ್ಸೋಕ್ಕಾಗಲ್ಲ. ಸೊ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ, ಅವ್ರನ್ನ ಮುಂಚೆನೇ ಕೇಳ್ಕೊತೀವಿ, ನಿಮ್ಗೇನು ಬಜೆಟಲ್ಲಿ ಮನೆ ಬೇಕು, ಸಿಂಗಲ್ ಫ್ಲೋರ್ ಬೇಕಾ, 2 ಫ್ಲೋರ್ ಬೇಕಾ, ಯಾವ ಏರಿಯಾದಲ್ಲಿ ಬೇಕು. ಸೊ ಈ ಥರ ಇದ್ದಾಗ ನಾವು ಆಗ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಈ ಥರ ಟೈಮಲ್ಲಿ ಬನ್ನಿ ಅಂತ ಹೇಳಿರ್ತೀವಿ. ಸೊ ಪಾಪ ಅವರು ಅದೇ ಥರ ಬರ್ತಾರೆ. ಕೆಲವರು ಹೇಳಿರೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಮಾಡಿಬಿಟ್ಟಾಗ ಸ್ವಲ್ಪ ಏನಾಗುತ್ತೆ, ನಾನು ಬೇರೆಯವ್ರು ಕೊಟ್ಟೋ ಕಮಿಟ್ಮೆಂಟು ಮತ್ತು ನಮ್ಮ ಟೈಮೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಷ್ಟ ಆದರೂ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೆಲಸ ನಾವು ಮಾಡಲೇಬೇಕು.
ಓಕೆ, ಈಗ ಮನೆ ಕ್ಲೀನ್ ಮಾಡ್ತೀನಿ, ಬನ್ನಿ. ನೋಡಿ, ಕೆಲಸಗಳು ಸಾಗ್ತಾ ಇದೆ. ಇದೆಲ್ಲ ತೆಗ್ದಿದ್ದೀನಿ, ವ್ಯಾಕ್ಯೂಮ್ ಮಾಡಬೇಕು, ಧೂಳು ಸಿಕ್ಕಾಬಟ್ಟೆ ಇದೆ. ಸೊ ಮದುವೆ ಫಂಕ್ಷನ್ದು ಬಟ್ಟೆಗಳು ಪಿಚ್ಚಾಕಿ ನಮ್ಮ ಮಕ್ಕಳದೆಲ್ಲ ಇಲ್ಲೇ ಇಟ್ಟಿದ್ವಿ. ಈಗ ಆರ್ಯನ್ದೆಲ್ಲ ಸಿಕ್ಕಿದೆ, ಒಳಗೆ ಹಾಕಿದ್ದೀನಿ. ಅದು ನೆಕ್ಸ್ಟ್ ಯೂಸ್ ಮಾಡೋಕ್ಕಾಗಲ್ಲ, ಅದು ಯಾರಿಗಾರು ಕೊಟ್ಬಿಡ್ಬೇಕು. ಸೊ ಇದು ಅಥರ್ವನ್ ಬಟ್ಟೆನ ನೆಕ್ಸ್ಟ್ ಫ್ಯೂಚರಲ್ಲಿ ಬೇಕಾದ್ರೆ ಆರ್ಯ ಯೂಸ್ ಮಾಡ್ಬೋದು. ಈಗ ಅಥರ್ವಂಗೂ ಇನ್ನೊಂದು 6 ತಿಂಗಳು ಹೋದರೂ ಯೂಸ್ ಆಗಲ್ಲ ಅದು. ಸೊ ಹಾಗಾಗಿ ಎಲ್ಲನೂ ತೆಗೆದು ಬೇಕು ಬೇಡಗಳನ್ನ, ಕೆಲವೊಂದಷ್ಟು ಇನ್ವಿಟೇಷನ್ ಕಾರ್ಡ್ಗಳು ಉಳ್ಕೊಂಡ್ಬಿಟ್ಟಿದ್ದೇವೆ, ಒಂದು 50. ಸೊ ಲಾಸ್ಟಲ್ಲಿ ಕೊಡೋಕ್ಕಾಗದೇ ಇದ್ದಾಗ ನಾನು ವಾಟ್ಸಪ್ಪೇ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಒಂದು 50 ಕಾರ್ಡು ಉಳ್ಕೊಂಡ್ಬಿಟ್ಟಿದೆ. ಇದನ್ನು ಶಿವ ಮನೆಗೆ ವಾಪಸ್ ತಲುಪಿಸ್ಬೇಕು. ಇಲ್ಲಿ ಎಲ್ಲ ಇದ್ದಿದ್ದೆಲ್ಲ ಇಲ್ಲೆಲ್ಲ ತೆಗ್ದೆ, ಫ್ಲೋ ಮ್ಯಾಟ್ರಸ್ತು ಅದು ಎಲ್ಲ ತೆಗೆದು ಆಚೆಗೆ ಬಿಸಾಕ್ತಾಯಿದ್ದೀನಿ ಎಲ್ಲನೂ. ಇದು ಎಲ್ಲ ಖಾಲಿ ಕವರ್ಗಳು ಬಟ್ಟೆಗಳಿದೆಯಾ ಏನು, ಹೊಸ ಬಟ್ಟೆಗಳಿದೆ ಎಲ್ಲ ತಂದು ಆ ಥರ ಒಂದಿದು ಎಲ್ಲ ತಂದಿರ್ತೀವಿ, ಪ್ರಾಪರಾಗಿ ಜೋಡಿಸ್ಕೊಳ್ಳೋಕೆ ಟೈಮ್ ಸಿಕ್ಕಿರಲ್ಲ. ಇಲ್ಲಿ ಯಾವುದೋ ಇದೆ ಬಟ್ಟೆಗಳೇ, ಎಲ್ಲ ಮ್ಯಾಕ್ಸಿಮಮ್ ನಮ್ಮ ಮನೇಲಿ ಬರೀ ಬಟ್ಟೆಗಳೇ. ಇವೆಲ್ಲನೂ ತೆಗ್ದು ಎಲ್ಲ ಮಡಿಸಿ ಕಬೋರ್ಡ್ಗೆ ಹಾಕಿ ವಾಶ್ ಮಾಡೋದೆಲ್ಲ ವಾಶ್ಗೆ ಹಾಕಿ ಹಿಂದೆ ಒಂದು ರೌಂಡ್ ವಾಶ್ಗೆ ಹಾಕಿದ್ದೀನಿ. ಕರೆಂಟ್ ಬೇರೆ ಹೋಗಿ ಬರ್ತಾ ಇದೆ. ಸೊ ಹಾಗೆ ಹಿಂದೆ ಬಕೆಟಿಗೆ ತುಂಬಿಟ್ಟು ಬಂದಿದ್ದೀನಿ. ಇದನ್ನೆಲ್ಲ ಈಗ ಇದನ್ನು ಕಬೋರ್ಡ್ಗೆಲ್ಲ ಎತ್ತಿಟ್ಟು ವಾಕ್ಯೂಮ್ ಮಾಡ್ಕೊಂಬಿಟ್ರೆ ಸದ್ಯಕ್ಕೆ ಹಾಲ್ ಮಾತ್ರ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ. ಫ್ರೆಂಡ್ಸ್, ಅವಾಗಲೇ ವ್ಯಾಕ್ಯೂಮ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ನಮ್ಮ ಟ್ರಾನ್ಸ್ಫಾರ್ಮ್ ಹತ್ರ ಏನೋ ಪವರು ಜಾಸ್ತಿ ಆಗಿ ಹೋಗೋದು ಬರೋದು ಮಾಡ್ತಾಯಿತ್ತು ಕರೆಂಟು. ಸೊ ಹಾಗಾಗಿ ಇವಾಗ ವ್ಯಾಕ್ಯೂಮ್ ಮಾಡಿ, ಮಧ್ಯಾಹ್ನ ಊಟ ಆದಮೇಲೆ ವ್ಯಾಕ್ಯೂಮ್ ಮಾಡಿ, ಸೋಫಾ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿದ್ದಾಯಿತು. ಸೊ ಆ ಗಡ್ಬಿಡಿಲಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಕೆಲಸ ಮಾಡ್ತಿರೋದನ್ನು. ಸೊ ನಾನು ಇವಾಗ ಕ್ಲೀನ್ ಮಾಡಿರೋದನ್ನು ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಪಾತ್ರೆಗಳೆಲ್ಲ ತೊಳೆಯೋದಿದೆ, ಪಾತ್ರೆ ತೊಳಿಬೇಕು. ಪಾತ್ರೆ ಬಿಟ್ಟು ಇನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಾಗಿದೆ. ಫ್ರೆಂಡ್ಸ್, ಈಗ ನಾನು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು ಅರೌಂಡ್ 6:15 ಅಂದರೆ 6:15 ಆಗಿದೆ. ಸೊ ಈಗ ಇವತ್ತು ನಾನು ಕಾರಾಗಲಿ ಅಥವಾ ಗಾಡಿ ಆಗಲಿ ತೊಗೊಂಡೋಗಿರಲಿಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೆ. ಬಸ್ ಸ್ಟ್ಯಾಂಡಿಗೆ ನವೀನ್ ಡ್ರಾಪ್ ಮಾಡಿದರು. ಬಟ್ ಈಗ ನನ್ನ ಪಿಕ್ ಮಾಡೋದಕ್ಕೆ ಅವ್ರು ತುಂಬಾ ಬ್ಯುಸಿ ಇದ್ದರು. ಅವ್ರಿಗೆ ಕ್ಲೈಂಟ್ ಬೆಳಿಗ್ಗೆಯಿಂದ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ರಂತೆ. ಅದ್ರ ಜೊತೆಗೆ 3-4 ಜನ ಕ್ಲೈಂಟ್ಸ್ ಬಂದಿದ್ದರು. ಸೊ ನನಗೆ ಟೈಮ್ ಆಗಿಲ್ಲ, ನೀನೇ ಆಟೋದಲ್ಲಿ ಬಂದುಬಿಡು ಅಂತಂದರು. ಸೊ ಈಗ ನಾನು ನಮ್ಮ ಮನೆಗೆ ಹೋಗ್ತಾ ಇಲ್ಲ, ನಾನೀಗ ಹೋಗ್ತಾ ಇರೋದು ನಮ್ಮ ಅಮ್ಮನ ಮನೆ. ಸೊ ನಮ್ಮ ಅಮ್ಮನ ಮನೆಯಲ್ಲೇ ನನ್ನ ಮಕ್ಕಳು ಇಬ್ಬರು ಕೂಡ ಅಲ್ಲೇ ಇರ್ತಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಈವ್ನಿಂಗ್ ಟೈಮ್ ಅಮ್ಮನ ಮನೆಗೆ ಹೋಗ್ತೀವಿ. ಆದರೆ ಇವತ್ತೇನಂತ ಅಂದರೆ ಅಮ್ಮನ ಮನೆಗೆ ಅಕ್ಕ ಕೂಡ ಬಂದಿದ್ದಾಳೆ. ರಕ್ಷಿತಾ, ಶಿವು ಇಬ್ಬರು ಹೊರಗಡೆ ಹೋಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ವಿಷಯ. ಸೊ ಅಮ್ಮ ಇರ್ತಾರಲ್ವ ಅಂದ್ಬಿಟ್ಟು ಅಕ್ಕ ಎಲ್ಲ ನಾವು ಅಮ್ಮನ ನೋಡ್ಕೊಬೇಕಲ್ಲ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಬನ್ನಿ ನೋಡೋಣ. ಯೂಶ್ವಲಿ ಅಥರ್ವನ್ಗೆ ಏನು ಮಾಡ್ತಾರೆ ಅಂತಂದರೆ, ಸ್ಕೂಲಿಂದ ಅವ್ನು ತುಂಬ ಟಯರ್ಡಾಗಿ ಬಂದಿರ್ತಾನೆ. ಇವಾಗ ಬೇರೆ ಅವ್ನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ. ಬಂದಿದ ತಕ್ಷಣ ನಮ್ಮಮ್ಮ ಅವ್ನಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತಾರೆ. ಅವನು ಒಂದು 2 hours ಮಲಗಿಬಿಟ್ರೆ ಅವ್ನಿಗೊಂಥರ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಅವನು ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಅಂದ್ಕೊಳ್ತೀನಿ. ನಾನು ಯೂಶ್ವಲಿ ಫೋನ್ ಮಾಡಿ ಕೇಳಿದಾಗಲೂ ಊಟ ಮಾಡಿಸ್ತಾ ಇದ್ದೀನಿ, ಊಟ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಅಂತ ಹೇಳಿದರು. ಇನ್ನು ನಮ್ಮ ಆರ್ಯ ಏನು ಮಾಡ್ತಾ ಇರ್ತಾನೆ ಅಂತ ಅಂದರೆ, ಅವ್ನು ಮಲಗಲ್ಲ, ಇತ್ತೀಚೆಗೆ ಮಲಗೋದು ಕಡಿಮೆ ಆಗಿದೆ, ಆಟ ಆಡೋದು ಜಾಸ್ತಿ ಆಗಿದೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ನಮ್ಮ ಅಕ್ಕ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಬಂಟು ಏನು ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಹಿಡ್ಕೊಂಡು ನಿಂತಿದ್ದಾನೆ. ಅಮ್ಮ ಟೀ ಕುಡಿತಾ ಇದ್ರು. ಅವ್ನಿಗೆ ನೋಡಿದ ತಕ್ಷಣ ಒಂಥರ ಖುಷಿಯಾಗಿಬಿಡುತ್ತೆ, ಒಂಥರ ನಾಚ್ಕೊಳ್ಳೋ ಥರ ಎಲ್ಲ ಮಾಡಿಬಿಡ್ತಾನೆ. ಮಾಡಿಬಿಟ್ಟು ಆಮೇಲೆ ಬರೋದು, ಅವನು ಓಡಿ ಬಂದ್ಬಿಟ್ಟು ಇಟ್ಕೋತಾನೆ. ಅವ್ನು ಖುಷಿಯಾಗಿಬಿಡುತ್ತೆ. ಹಿಂಗೆ ಹೊರಗಡೆಯಿಂದ ನಾನಾಗಲಿ ಅಥವಾ ಅವ್ರ ಪಪ್ಪ ಆಗಲಿ ಬಂದರೆ ಮಕ್ಳಿಗೆ ಅದೇ ಅಲ್ವಾ ಒಂಥರ ಖುಷಿಯಾಗೋದು. ಆ ಥರ ನಾನು ಹೇಳ್ದಂಗೆ ಮಲ್ಕೊಬಿಟ್ಟಿದ್ದ. ಹಾಗೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಚಿಂಟು ಗೋಬಿ ತೊಗೊಂಡು ಬಂದಿದ್ಲು. ಇಲ್ಲಿ ನಮ್ಮ ಪಕ್ಕದ ಲೇಔಟಲ್ಲಿ ಗೋಬಿನ ಸಕ್ಕದಾಗಿ ಮಾಡ್ತಾರೆ. ಅಲ್ಲಿ ಒಂದ್ಸಲ ಕರ್ಕೊಂಡೋಗಿ ಕೊಡಿಸಿದ್ದು, ಎಲ್ರಿಗೂ ಇಷ್ಟ ಆಗಿಬಿಟ್ಟಿದೆ. ಒಂದ್ಸಲ ನಾನು ನಮ್ಮ ಅಕ್ಕ ರಕ್ಷಿತಾ 3 ಜನನೂ ಹೋಗಿದ್ವಿ. ಆವಾಗಲಿಂದ ಎಲ್ರಿಗೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಇನ್ನು ಮಕ್ಕಳಿರೋ ಮನೇಲಿ ತುಂಬಾ ಕೆಲಸ ಇರುತ್ತೆ. ಮನೆ ಅಂತೂ ಮೆಸ್ಸಿಯಾಗಿಯೇ ಇರುತ್ತೆ. ನೀವು ನೋಡ್ತಿರ್ಬೋದು, ನಮ್ಮನೆ ಫಂಕ್ಷನ್ಗೆ ನಮ್ಮಮ್ಮ ಪಾತ್ರೆ ತೊಳೆದಿಟ್ಟಿದ್ದಾರೆ. ನಮ್ಮ ಮನೆಯಿಂದ ತೊಗೊಂಡೋಗಿ ಇಟ್ಕೊಳ್ಳಿ ಅಂತ. ನವೀನ್ ಅವ್ರು ಅದನ್ನು ಎತ್ತಿ ಕಾರಲ್ಲಿ ತೊಗೊಂಡೋಗ್ತೀನಿ ಅಂದ್ಕೊಂಡು ಅದು ಹಾಗೆ ಇಟ್ಟಿದ್ದಾರೆ. ಬಂಟು ಹೋಗಿ ಬಂದು ಹಾಗೆ ಎಳಿತಾನೆ ಇರ್ತಾನೆ ಅದನ್ನು. ಸೊ ಗೋಬಿ ತಿನ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ನವೀನ್ ಅವರು ಇನ್ನೂ ಬರಲಿಲ್ಲ, ಅವರು ಸ್ವಲ್ಪ ಇವತ್ತು ಬಿಸಿನೇ ಇದ್ದರು. ಅವರಿಗೆ ಏನಂತ ಅಂದರೆ ಕ್ಲೈಂಟ್ಸ್ ಇದ್ದಾಗ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮನ್ನು ನಂಬಿ ಒಂದು ಮನೆ ತೊಗೊಬೇಕು ಅಂತ ಬಂದಿರ್ತಾರೆ. ನೋಡಿ ಅವ್ರ ಅಪ್ಪನ ಹೆಂಗ್ ಹಿಡ್ಕತ್ತಾರೆ.
ಅವನೊಂದು ಕಾಲು ಇವನೊಂದು ಕಾಲು ತಗೊಳ್ಳಿ. ಇವತ್ತು ಆಕ್ಚುಲಿ ಅವ್ರ ಕೈಗೆ ಏನಾದ್ರು ಕೊಡಿ ಅಲ್ಲಿ ನೋಡಿ ಬಟ್ಟು ಅವನು ಅಥರ್ವ ಅವ್ರ ಅಪ್ಪನ ಹಿಡ್ಕೊಂಡ್ರೆ ಇವನು ಕೈ ಅಲ್ತೇನೋ ತಂದವ್ರೆ ಅದನ್ನ ಹಿಡ್ಕೋಬೇಕು ಅಂತ ಇವನು ದೊಡ್ಡ ಮನುಷ್ಯ. ಅವ್ನು ನೋಡಿ ಅವ್ನಿಗೇನೋ ತಿನ್ನಕ್ಕೇನೋ ಐತೆ ಅನ್ಕೊಂಡು ಹುಡುಕ್ತವನೆ. ಸಿಗ್ತಾ ಇಲ್ಲ. ರಮ್ಯಾ ಇವತ್ತು ನಮ್ಮ ಲೇಔಟ್ ಅಲ್ಲಿ ಚಿಕನ್ ತೆಗ್ದಿರಲ್ಲ, ಸೊ ಇಲ್ಲಿ ಲಲಿತಾಪುರದ ಒಂದು ಅಂಗಡಿ ನೋಡಿದೆ ಪುಂಡೆ ಕೋಳಿ. ಅಯ್ಯೋ ನಿಜ ನಮ್ ಬ್ಲಾಗ್ ನೋಡೋರು ಏನ್ ಗುರು ಇವರು ಇಷ್ಟೋ ನಾನ್ ವೆಜ್ ತಿಂತಾರೆ ಅನ್ಕೊಂಡಿರ್ತಾರೆ. ಇವ್ ನೋಡಿ ಪುಂಡೆ ಕೋಳಿ ಏನು ಗೊತ್ತಾ, ನಾವು ಬಿರಿಯಾನಿನ ನಮ್ಮ ಅಮ್ಮನ ಕೈಲಿ ಮಾಡಿಸ್ಕೊಂಡು ನಿಮ್ಮ ಅಮ್ಮನ ಕೈಲಿ ಮಾಡಿಸ್ಕೊಂಡು ಅವಾಗ ಹೋಗಿ ತಿಂತಿರ್ತೀವಿ. ಸೊ ನಮ್ಮ ಅದಕ್ಕೆ ಬಂದಿದ್ದಾರೆ ಅಂತ ಇರ್ತಾರೆ ಅವ್ರ ಅಮ್ಮನ ಕೈಯಾಗ ಬಿರಿಯಾನಿನ. ಸೊ ಜಾಸ್ತಿ ಜನ ಇದ್ದಾಗ ಈ ಪಾತ್ರೆ ಮಾಡ್ಬಿಟ್ಟು ಕ್ವಾಂಟಿಟಿ ಜಾಸ್ತಿ ಕುಕ್ಕರ್ ಮಾಡಕ್ಕಾಗಲ್ಲ. ಸೊ ಏನು ಅಪ್ಡೇಟ್ ಹೋಗ್ಬಿಡ್ತದೆ. ಅದ್ ಏನೇ ಆಗ್ಲಿ ಓಪನ್ ಪಾತ್ರೆಯಲ್ಲಿ ಮಾಡೋದಕ್ಕೂ ಕುಕ್ಕರ್ ಅಲ್ಲಿ ಮಾಡೋದಕ್ಕೂ ಎಷ್ಟು ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಅದ್ರಲ್ಲೂ ನವೀನ್ಗಂತೂ ಯಾವ ತರ ಇಷ್ಟ ಅಂದ್ರೆ ಅಮ್ಮ ಲಾಸ್ಟ್ ಟೈಮು ಸ್ವಲ್ಪ ನೀರ್ ಕಡಿಮೆ ಮಾಡಿದ್ದೆ, ಒಂಥರ ತೊಪ್ಪೆ ತರ ಅಂದ್ರೆ ಫುಲ್ ಜಾಸ್ತಿ ಜ್ಯೂಸಿ ತೊಪ್ಪೆ ತರ ಅಂತ ಮಾತಾಡೋದು. ನಾವು ಹಿಂಗೆ ಮಾತಾಡ್ತೀವಿ ಫ್ರೆಂಡ್ಸ್, ನೀವು ಅಡ್ಜಸ್ಟ್ ಮಾಡ್ಕೊಬಿಡಿ ಆಯ್ತಾ. ನಾವು ನ್ಯಾಚುರಲ್, ನಾವು ತೊಪ್ಪೆ ಹೆಂಗ್ ಕೇಳ್ತೀರಾ ಅಂತ ಹೇಳ್ತಾರಲ್ಲ, ಅದು ಹಂಗೆ ಬಂದ್ಬಿಟ್ಟೈತೆ. ನಾವು ಹಂಗೆ ನಾವು ಬದ್ಲಾಗಿಲ್ಲ. ನಾವು ಆಲ್ಮೋಸ್ಟ್ ಈಗ ನನಗೆ ನಮ್ಮ ಹಳ್ಳಿನ ನಾವು ಹುಟ್ಟಿರೋ ಊರನ್ನ ನಾವು ಬಿಡೋಕೈತದ. ಡ್ರೆಸ್ ಕೋಡ್ ಚೇಂಜ್ ಆಗ್ಬೋದು ಗುರು. ನಮ್ಮಲ್ಲಿ ಒಳಗಡೆ ಇರೋಂತ ಗುಣ ಇರ್ಬೋದು, ನಡತೆ ಆಗಿರ್ಬೋದು. ಯಾಕಂದ್ರೆ ಅವತ್ತು ರಕ್ಷಿತಾ ಅವ್ರ ಅಜ್ಜಿ ಮನೆಗೆ ಹೋದಾಗ ಆಂಟಿ ಹಂಗೆ ಹೇಳ್ತಾ ಇದ್ರು, ನೀವು ಅಷ್ಟು ವರ್ಷದಿಂದ ಸಿಟಿಲಿ ಇದ್ರು ಕೂಡ ನೀವು ಊರಲ್ಲೆಲ್ಲ ಹೆಂಗಿದ್ರಿ ಅದೇ ತರನೇ ಮಾತುಕತೆ ಎಲ್ಲ ನಿಮ್ದು ಅಂತ, ಅದಕ್ಕೇನೆ ಚೇಂಜೇ ಆಗಿಲ್ಲ ಅಂತ. ಅಜ್ಜಿ ಕೊಡಪ್ಪ ಹಾಲು. ಚೇಂಜ್ ಆಗ್ಬೇಕು ಅಲ್ಲಿಂದ ಇಲ್ಲಿಗೆ ಬಂದಿದ ತಕ್ಷಣ. ಅದ್ ಯಾವತ್ತಿದ್ರು ನಮ್ಮ ಬೇರು, ನಮ್ ಸಂಸ್ಕಾರ ಅಂತ ಬರೋದೇ ಅಲ್ಲಿಂದ. ನಾವ್ ಹಿಂಗೇನೆ ನೋಡಿ. ನಮ್ಮ ಅಕ್ಕಂಗ್ ನೋಡಿ ಎಷ್ಟು ಬೇಗ ಹಾಡುಗಳು ಬಂದ್ಬಿಡುತ್ತೆ ಒಳಗೆ ಸಿಚುವೇಶನ್ ತಕ್ಕಂತೆ. ಅಥವಾ ಯಾರೋ ಸ್ಟೈಲಿಶ್ ಆಗಿ ಮಾತಾಡ್ತಾವ್ರೆ ಅವ್ರ ಜೊತೆ ಇದೀವಿ ನಾವು, ಹಂಗಲ್ಲಪ್ಪ ನಾವ್ ಹೆಂಗೆ. ಆಮೇಲೆ ಇನ್ನೂ ಒಂದ್ ಏನ್ ಗೊತ್ತಾ ಫ್ರೆಂಡ್ಸ್, ನಾವು ವ್ಲಾಗ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಡು ಕಿಚನ್ ಎಲ್ಲ ಫುಲ್ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ನಿಜವಾಗ್ಲೂ ಹಂಗ್ ಮಾಡೋದಿಲ್ಲ. ನಾವ್ ಹೆಂಗಿದೀವಿ ನಾವು ತೋರಿಸ್ತಾ ಇರೋದೇ ನಮ್ ಜೀವನ. ಏನೋ ಕೆಲವು ಸಲ ತುಂಬಾ ಮೆಸ್ಸಿ ಆಗಿದೆ, ಮನೆ ಸ್ವಲ್ಪ ಕ್ಲೀನಾಗಿ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋಬೋದೇನೋ. ಬಟ್ ನೋಡಿ ನಮ್ ಬಂಟು ಬಿಡ್ತಾ ಇಲ್ಲ. ಬಂಟು ಅವ್ನು ಕೈಯೇ ಹಾಕ್ಬಿಟ್ಟು ಎತ್ಕೋತೀನಿ ಅಂತವನೇ. ಅಮ್ಮ ಈಸ್ಕೊಬಿಡಮ್ಮ ಅದನ್ನ. ನಮ್ಮ ಮನೆಗೆ ಕೀ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅಮ್ಮನ ಮನೆಗೆ ಬಂದು ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಸೊ ನವೀನ್ ಅವ್ರು ಬಂದಮೇಲೆ ನಾವು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ಸೀರಿಯಸ್ಲಿ ಒಂಥರ ಬ್ಲೆಸ್ಡ್ ಅಂತ ಅನಿಸ್ತು. ಕಾರಣ ಏನು ಗೊತ್ತಾ, ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ನವೀನ್, ಅವ್ರ ಆಫೀಸ್ ವರ್ಕ್ ಇರುತ್ತೆ, ಅದ್ರ ಜೊತೆಗೆ ಅವ್ರದ್ದು ಕ್ಲೈಂಟ್ಸ್ ಕೂಡ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಈಗ ಧನುರ್ಮಾಸ ಎಲ್ಲ ಮುಗ್ದಾದ್ಮೇಲಂತೂ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅನ್ನೋರು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಾಲ್ಸ್ ಬರುತ್ತೆ. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಎಷ್ಟೋ ಜನ ಅವ್ರ ಕನಸಿನ ಮನೆನ ಹುಡುಕ್ತಾ ಇರ್ತಾರೆ. ಹಾಗಾಗಿ ತುಂಬ ಎಂಕ್ವೈರೀಸ್ ಬರುತ್ತೆ ನವೀನ್ಗೆ. ಕ್ಲೈಂಟ್ಸ್ ಕೂಡ ತುಂಬ ಜನ ಬರ್ತಾ ಇರ್ತಾರೆ. ಆ ಮಧ್ಯದಲ್ಲಿ ಮನೆ ಎಷ್ಟು ಮೆಸ್ಸಿ ಆಗಿತ್ತು ಅಂತ ಅಂದರೆ, ನೀವು ನೋಡಿರ್ತೀರ ನಾನು ಹಿಂದಿನ ಬ್ಲಾಗಲ್ಲಿ ಕ್ಲೀನ್ ಮಾಡ್ಕೋಣ ಅಂದರೆ, ಇಲ್ಲ ನೀನು ಹಿಂಗೆ ಆಫೀಸು ಅದು ಇದು ಅಂತ ಹೋಗೋದಿದ್ದೇ ಇರುತ್ತೆ, ರೆಸ್ಟ್ ಮಾಡು, ನಾನು ಫ್ರೀ ಆದಾಗ ನಾನು ಮಾಡ್ಕೊತೀನಿ, ನಾನು ಮನೇಲಿ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ಅವರು ಮಾಡಿದರು. ತುಂಬ ಖುಷಿಯಾಯಿತು. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಈ ಥರ ಕೆಲಸನ ಹಂಚ್ಕೊಂಡು, ಏನು ಒಂದು ಹಣಕಾಸು ವಿಷಯದಲ್ಲಿ ಅವಳು ಹೊರಗಡೆ ಹೋಗಿ ದುಡಿತಾಳೆ ಅಂತ ಅಂದಾಗ ನಾನು ದುಡಿತೀನಿ ಅಂತ ಅಂದಾಗ ಮನೆ ಕೆಲಸದಲ್ಲೂ ಹಾಗೆ ಇಬ್ಬರು ಕೆಲಸ ಹಂಚ್ಕೊಂಡು ಮಾಡಬೇಕು ಅನ್ನೋ ಮನಸ್ಥಿತಿ ಬರೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇಬ್ಬರಲ್ಲಿ ಒಬ್ರಿಗೆ ಬರೋ ಸಮಸ್ಯೆನ ಇಬ್ರಿಗೂ ಬಂದಿದೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಇಬ್ಬರು ಸೇರಿ ಪರಿಹಾರ ಹುಡ್ಕೋದು ಅಥವಾ ಇಬ್ಬರು ಸೇರಿ ಕೆಲಸ ಮಾಡ್ತೀವಲ್ಲ, ಆವಾಗ ನಿಜವಾಗ್ಲೂ ನಮಗೆ ಅದೊಂಥರ ಖುಷಿ ಕೊಡುತ್ತೆ ಮತ್ತು ಲೈಫಲ್ಲಿ ಒಂದು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ರೆಡಿ ಆಗ್ತಾ ಇದೆ ಅಲ್ಲ ಮೊಮೋಸು ಪಾಸ್ತಾ ಇರ್ತದೆ. ಯಾವ ಆಗಲಿದ್ದ ಪಾಸ್ತಾ ಇರ್ತಾರೆ, ಮೋಮೋಸು ಮಾಡ್ತಾರದವರು. ಅವ್ರದ್ದು ಪಾಸ್ತಾ ಕೊಲಾಬ್ರೇಷನ್ ಮುಗ್ದಿದೆ ಈಗ. ಮಾಡಮ್ಮ ಗಮ್ಮ ಅಂತ ಇಟ್ಕೊಂಡಮ್ಮ. ಈ ವಾಸನೆ ಯಾವ ರೇಂಜ್ಗೆ ಗೊತ್ತಾ, ಸಖತ್ ಗಮ್ ಘಮ ಅಂತ ಐತೆ.
ಪಾಪ ರೆಸಿಪೀಸ್ನ ಕೆಲವರು ಶೇರ್ ಮಾಡಿ ಅಂತ ಅಂತಾರೆ. ಒಂದ್ಸಲ ಶೇರ್ ಮಾಡ್ಬಿಟ್ಟಿದ್ದೀನಿ, ನಂಗೆ ಮತ್ತೆ ಮತ್ತೆ ಮಾಡೋಕ್ಕೆ ಬೇಜಾರು. ಏನು ಗೊತ್ತಾ, ಹೊಸ್ತಾಗಿ ಕೇಳ್ತಾರಂತೆ. ತಿನ್ಬಿಡ. ಬಂಟ ಅವ್ನು ಸೌಟ್ ಹಿಡ್ಕೋಬೇಕು. ಅವ್ನು ಸೌಟ್ ಹಿಡ್ಕೊಂಡು ಇದು ಮಾಡಲಿಲ್ಲ ಅಂದರೆ ಅವನಿಗೆ ಸಮಾಧಾನ ಆಗೋದಿಲ್ಲ. ಅದು ಎಷ್ಟು ನಿಮಿಷ ಬಾಯ್ಲ್ ಆಗಬೇಕು? ಬಿಡ್ತಾ ಫ್ರೆಂಡ್ಸ್, ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು. ಒಂದ್ಸಲ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಫ್ರೆಂಡ್ಸ್, ಚೆನ್ನಾಗಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ವಿ. ಅದಾದಮೇಲೆ ಇಷ್ಟು ಪಾತ್ರೆಗಳಿತ್ತು. ನಮ್ಮ ಅಕ್ಕ ಹೇಳ್ದೆ ಇಲ್ಲ, ನಾನು ಬೆಳ್ಕೊಡ್ತೀನಿ, ನೀನು ತೊಳ್ಕೊಬಿಡೆ ಅಂತ ಅಂದೆ. ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು, ಅಯ್ಯೋ ನಂಗೆ ಆಯ್ತಾಯಿಲ್ಲ, ಹೋಗೇ ಮಲ್ಕೋತೀನಿ ಅನ್ಕೊಂಡು ಮಲ್ಕೊಂಡವಳೆ. ಈಗ ನಾನೇ ತೊಳೆದ್ಬಿಟ್ಟು ಬಂದೆ. ಅವಳು ಹೆಂಗೆ ಮಲ್ಗೋಳೆ ಗೊತ್ತಾ, ಇಲ್ಲೇ ಮಲ್ಕೋ ಅಂತ ಅಂದ್ಬಿಟ್ಟು ಇಲ್ಲೇ ಮಲ್ಕೋ ಅಂತವಳೆ. ಅದೇನಾಗ್ಬಿಡುತ್ತೆ ಅಂದರೆ ಒಂಥರ, ಈಗ ಅವಳಿಗೆ ಅದನ್ನೇ ರೇಗಿಸ್ತಾ ಇದ್ಲು ಅವಳು ನನಗೆ. ಮನೆ ಹತ್ರ ಐತೆ ಅಂತ ಓಡೈತಾಳೆ ಈಗ ಅಂತ. ಇವನು ಇಲ್ಲೇ ಇರು, ನಾನು ಕರ್ಕೊಂಡೋಗಲ್ಲ ನಮ್ಮ ಮನೆಗೆ ಅಂತವನೆ. ನಮ್ಮ ಮನೆಗೆ ರಮ್ಯ ನಿವಾಸಕ್ಕೆ ರಮ್ಯನೇ ಬರಂಗಿಲ್ವಾ? ಇಲ್ಲ, ಅದು ನಮ್ಮ ಮನೆ. ಓ, ಇವ್ರ ಮನೆ. ಸೊ ಅದು ಮನೆ ಹತ್ರ ಇರುತ್ತಲ್ವ, ಅದೇನೋ ಒಂಥರ ಕಂಫರ್ಟ್ ಫೀಲ್ ಅಲ್ಲಿ ಹೋಗಿ ಮಲ್ಕೊಂಡ್ರೆ. ನಮ್ಮ ಮನೆ ಗುಡಿಸ್ಲೇ ಆಗಿರ್ಬೋದು, ಅರಮನೆನೇ ಆಗಿರ್ಬೋದು, ಒಂಥರ ನೋಡಿ, ಹೆಣ್ಮಕ್ಳು ಮದುವೆ ಮಾಡಿ ಕಳ್ಸಾದ್ಮೇಲೆ ಅದೆಷ್ಟೇ ಹೊತ್ತಾದ್ರೂ ನಮ್ಮ ಮನೆಗೆ ಹೋಗಿ ನಮ್ಮ ಮನೇಲಿ ಮಲ್ಕೊಂಡ್ರೇ ಅದೊಂಥರ ಸಮಾಧಾನ. ಈಗ ನಮ್ಮ ಅಕ್ಕ ಏನು ಮಾಡ್ತಿದ್ಲು ಗೊತ್ತಾ, ಅವಳು ಏನಾದರೂ ಹಿಂಗೆ ಹತ್ರದಲ್ಲಿದ್ದರೆ ಪಕ್ಕ ಅದೇ ಕೆಲಸ ಮಾಡ್ತಾಯಿದ್ಲು. ಬಟ್ ಈಗ ಅದಕ್ಕೆ ಇಲ್ಲೇ ಮಲ್ಕೊಳ್ಳೆ ಅಂತಾಳೆ. ಇಲ್ಲ ಕಣೆ, ನನಗೆ ಒಂಥರ ಅದು ಕಂಫರ್ಟ್ ನಿದ್ದೆ ಆಗಲ್ಲ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.